नमः नमो ब्रह्म विद्या संप्रदाय वंशऋषिभ्य महभ्यो नमो गुरुभ्यः गुरवे सर्वलोकानां विषये भवरोगिणां निधये सर्वविद्यानां दक्षिणामूर्तये नमः शुभाभ्यां शुभेशोभ ಈಗ ಲಿಂಗ ಇಲ್ಲೇ ಇದೆಯಾ ಸ್ವಾಮಿ? ಅಣ್ಣ ಇದಿಲ್ಲ ಗುರುಗಳೇ, ಅಲ್ಲಿ ಬರ್ತಾರೆ ಲಿಂಗ ಅಂದ್ರೆ ಲಿಂಗ ಇಲ್ಲ, ಲಿಂಗ ತೆಗೆದ್ಬಿಟ್ಟವ್ರೆ. ಇದನ್ನ ಏನ್ ಮಾಡವ್ರೆ ಅಂದ್ರೆ ಅದನ್ನ ಪವರ್ನ ತೆಗೆದು ಒಂದು ಇದ್ರ ಮೇಲೆ ಇಲ್ಲಿ ಜೀವ ಕೊಡ್ಬೇಕು. ಅದು ಜೀವ ಏನೋ ಕೊಡ್ಲಿಲ್ಲ ಅಂದ್ರೆ ಅದು ಅದು ಇದಿಲ್ಲ, ಪವರ್ ಇಲ್ಲ ಅದಕ್ಕೆ. ಈಗ ಅವ್ರಿಗೆ ಬ್ರಾಹ್ಮಣರಿಗೆ ಗೊತ್ತಿದ್ದು. ಆಮೇಲೆ ಇನ್ನೊಂದು ಏನಂದ್ರೆ ದತ್ತಿಯವರು ಅಂತವ್ರು ಮದ್ದು ಪೂಜೆ ಮಾಡ್ತಾ ಇದ್ರು ಇಲ್ಲಿ ಅಲ್ವಾ ಸ್ವಾಮಿ? ಆಮೇಲೆ ಅದಾದ ನಂತರ ಏನಾಯ್ತು, ನಿಖಿಲ್ ಅನ್ನೋರೊಬ್ರು ಬಂದಿದ್ರು. ಅವರು 4 ವರ್ಷ ಸತತ ಕಾಲ ಪೂಜೆ ನಡ್ಸ್ಕೊ ಬರ್ತಾ ಇದ್ರು. ಇವರು ಅವ್ರ ಜೊತೆ ಇವರು ದತ್ತಿಯವರು ಇದ್ರು, ಅವ್ರು ಮೂಲ ಬ್ರಾಹ್ಮಣರು. ಅವರು ಪೂಜೆ ನಡೆಸ್ಕೋಬೇಕಾದ್ರೆ ಏನಾಯ್ತು ಅಂದ್ರೆ 1 ವರ್ಷದಿಂದ ಕೂಡ ಅವ್ರಿಗೆ ಅವರು ಸಂಬಳ ಕೊಟ್ಟಿಲ್ಲ ಅಂತ ನಮ್ಮ ಹತ್ರ 2-3 ಸಲ ಬಂದು ಹೇಳಿದ್ರು. ನಾವೇನು ಮಾಡ್ದೋ ಅಲ್ಲಿ ಮದುವೆವರೆಗೂ ಕರೆದು ಕೇಳಿದೆ, ಯಾಕ್ರಿ ಅವ್ರಿಗೂ ತಂದೆ ತಾಯಿ ಇರ್ತಾರೆ, ಹೆಂಡತಿ ಮಕ್ಳು ಇರ್ತಾರೆ, ಸಂಬಳ ಕೊಟ್ಟಿಲ್ಲ ಅಂತ ಕೇಳಿದೆ. ಇಲ್ಲ ಗುರುವೆ, ಮುಜರಾಯಿಂದ ಬರ್ತಾರ, ನಾವೇನು ಮಾಡೋಕ್ಕಾಗಲ್ಲ ಗುರುವೆ. ಆಯಿತು, 11 ಜನ ಟ್ರಸ್ಟ್ 10,000 ರೂಪಾಯಿ ಕೊಡ್ಬೋದಲ್ಲ, ಒಬ್ಬೊಬ್ರು 1 ತಿಂಗಳು ಕೊಡ್ಬೋದಲ್ಲ ಅಂತ ನಾನು ಕೇಳ್ಕೊಂಡೆ. ಅವ್ರೇನು ಅಷ್ಟು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಅವ್ನು ನಿಖಿಲ್ ಏನು ಮಾಡ್ಬಿಟ್ರು, 4 ತಿಂಗಳ ಆಮೇಲೆ ಕೆಲಸ ಬಿಟ್ಬಿಟ್ರು. ಅದಾದಮೇಲೆ ಇವ್ರು ದತ್ತಿಯವರು ಬೇರೆ ದೇವಸ್ಥಾನ ನೋಡ್ಕೊಂಡಿದ್ರು. ಯಾರೋ ಇವರು ಅವ್ರ ಮಗ ಒಬ್ರು ಯಾರೋ ಇಲ್ಲೊಬ್ರು ಪುರೋಹಿತರನ್ನ ಮಾಡ್ತಾ ಇರಲ್ಲ, ಅವ್ರ ಮಗ ಮಾತ್ರ ಪೂಜೆ ಮಾಡ್ಕೊಳ್ತದ. ಅಂದರೆ ಯಾವಾಗ ಬೇಕಾದ್ರೆ ತೆಗೆಯೋದು, ಯಾವಾಗ ಬೇಕಾದ್ರೆ ಮುಚ್ಕೋದು. ಇವಾಗ ಮೊನ್ನೆ ಏನಾಗಿದೆ, ಬ್ರೆಸ್ಟ್ ಫೀಟ್ ಕೊಟ್ಟಾಗ ದತ್ತಿಯವ್ರನ್ನೆಲ್ಲ ಬ್ರಾಹ್ಮಣರೆಲ್ಲ ಕರ್ಕೊಂಡ್ಬಂದಿದ್ಬಿಟ್ಟು ಇವಾಗ ಮದುವೆಯವ್ರು ಏನಂತಾರೆ, ನೋಡಿ ನಾವು ಪೂಜಾರಿಗಳು ಕರ್ಕೊಂಡು ನಿತ್ಯ ಪೂಜೆ ಮಾಡಿಸ್ತಾ ಇದೀವಿ, ಅಕ್ಕಪಕ್ಕದವರೆಲ್ಲ ಕೇಳ್ಕೊಳ್ಳಿ ಅಂತ ಎಲ್ಲರ ಮುಂದೆ ಹೋಗಿ ನಮಗೆ ಇದು ಮಾಡ್ತಾರೆ. ಈಗ ಇವ್ರಿಗೆ ಕೇಳಿ, ಸತ್ಯ ದೇವ್ರ ಮುಂದೆ ಹೇಳ್ಬೇಕು ಇವರು, ಯಾಕಂದ್ರೆ ಬ್ರಾಹ್ಮಣರು ಸುಳ್ಳು ಹೇಳಂಗಿಲ್ಲ. ನಾವು 30 ವರ್ಷದಿಂದ ಆಗಮಿಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾಗರಾಜ ಶಾಸ್ತ್ರಿಗಳು ಮತ್ತು ಇವರಿದ್ದಾರಲ್ಲ ರಾಮಚಂದ್ರ ಭಟ್ರು, ಅವರ ಶಿಷ್ಯನಾಗಿ ನಾನು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀನಿ. 30 ವರ್ಷದಿಂದ ನಾನು ಪೂಜೆ ಮಾಡ್ಕೊಂಡು ನಾನು ಬೇರೆಯವ್ರು ಬಂದ್ರು ನಾವು ಪೂಜೆ ಮಾಡ್ಕೊಂಡು ನಾವು ಹೋಗ್ತೇವೆ. ನಿಮ್ಮ ಮುಂಚೆ ಯಾರು ಇವರು? ಇಲ್ಲ ನಾಗಶಾಸ್ತ್ರಿಗಳು. ನಾಗಶಾಸ್ತ್ರಿಗಳಲ್ಲ, ಅಲ್ಲಿ ಮಧ್ಯದಲ್ಲಿ ಯಾರು ಬಂದಿದ್ರು? ನಿಖಿಲ್ ಅಂತ ಬಂದು ಕರ್ಕೊಂಡ್ಬಂದ್ರು. ಅವರು ಒಂದು 2 ಇಯರ್ಸ್ ಏನೋ ಇಲ್ಲ, 4 ವರ್ಷ ಸತತ ನಮ್ಮ ಪೂಜೆಲ್ಲ ಅವರೇ. ನನ್ನ ಪೂಜೆಲ್ಲ 4 ವರ್ಷ ವಿಡಿಯೋ ಮಾಡಿದ್ದೀನಿ ನಾನು. ಸುಳ್ಳು ಹೇಳ್ಬಾರ್ದು. ದೇವಸ್ಥಾನದಲ್ಲಿ ಅಲ್ಲ ಹೇಳ್ತೀನಿ ಕೇಳಿ, ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೇಕಾದ್ರೆ ಅವರು ಕೂಡ ಅವರೇ 4 ವರ್ಷ ನನ್ನ ವಿಡಿಯೋ, ನನ್ನ ಸತತ ನನ್ನ ಹತ್ರ ವಿಡಿಯೋ ಇದೆ. ಯಾಕೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಭಗವಂತನ ಮುಂದೆ ಸುಳ್ಳು ಹೇಳ್ಬಾರ್ದು. ನನಗೂ ಭಗವಂತನೇ, ನಿಮ್ಗೂ ಭಗವಂತನೇ. ಪೂಜೆ ಮಾಡ್ಬೋದು ಅಷ್ಟೇ, ನಾವೆಲ್ಲ ಮಕ್ಕಳೇ ಭಗವಂತನಿಗೆ. 4 ವರ್ಷದಿಂದ ಸತತವಾಗಿ ನಾನು ದೇವಸ್ಥಾನ ಕಟ್ತಾ ಇದ್ದು ಅಪ್ಪ ಇದ್ದ. ಅವ್ರು ಹೋಗಿ ಎಷ್ಟು ವರ್ಷ ಆಯ್ತು? 1 ವರ್ಷ ಆಯ್ತು. 1 ವರ್ಷ. ಎಂತಕ್ಕೆ ಹೋದ್ರು? ಅವರು ಏನೋ ಅವರ ಆಂತರಿಕ ವಿಷಯ ಆಯ್ತು ಬಿಡಿ, ಅದು ನೀವು ಯಾಕಂದ್ರೆ ನೀವು ಇಲ್ಲಿ ಇರ್ತೀರಾ, ನೀವು ಏನಂದ್ರೆ ಈ ದೇವಸ್ಥಾನ ಪರವಾಗಿ ಮಾತಾಡೋದು ಅದು ಒಳ್ಳೇದದು. ಯಾಕಂದ್ರೆ ಅದು ವಿರುದ್ಧವಾಗಿ ಮಾತಾಡಕ್ಕಾಗಲ್ಲ. ಸತ್ಯ ಅನ್ನೋದು ಭಗವಂತ ಗೊತ್ತಿರ್ತದಲ್ವಾ, ಅಷ್ಟೇ ಸಾಕು. ನನ್ನ ಬಾಯಿ ಸುಳ್ಳು ಬಂದ್ರೆ ಆ ಭಗವಂತ ನಾನು ಯಾವ ರೀತಿಯಾದ ಶಿಕ್ಷೆ ಕೊಡ್ಲಿ. ನಾವು 30 ವರ್ಷದಿಂದ ಅಲ್ಲ, ನೀವು ಮಾಡಿದ್ರ ಅಂತ ಹೇಳಿದೀನಿ ಫಸ್ಟ್. ನಾನು ನೀವು ಇದ್ರಿ ಇಲ್ಲಿ ಅಂತ ಹೇಳಿದೀನಿ, ಅರ್ಥ ಮಾಡ್ಕೊಳ್ಳಿ. ಮಧ್ಯದಲ್ಲಿ ನಿಖಿಲ್ ಅವ್ರು ಇದ್ರು, ಪೂರ್ತಿ ಪೂಜೆನ ಅವರೇ ನಡೆಸ್ತಾ ಇದ್ದೀನಿ. ಇಲ್ಲ, ನಾನು ಬಂದು ನನ್ನ ಕೆಲಸ ಹೊಂಟೋಗ್ಬಿಡ್ತಾರೆ. ಅಂದ್ರೆ ಪಕ್ಕದ ದೇವಸ್ಥಾನ ನಿಮ್ಗೆ ಇಲ್ಲಿ ಪಾರ್ವತಮ್ಮ ದೇವಸ್ಥಾನ ಆಯ್ತಲ್ಲ, ಅಲ್ಲಿ ಇದ್ರಿ. ಇಲ್ಲ, ಅದು ಏನಾಯ್ತು, ಅವರು ಪ್ರಧಾನ ಮಾಡ್ಕೊತೀವಿ ಅಂತ ಕರ್ಕೊಂಬಂದ್ರಲ್ಲ, ನಾವು ಅದಕ್ಕೇನೆ ಒಂದು ಯಮನಸ್ಥಾಪಗಳು ಬೇಡ ಅಂದ್ಬಿಟ್ಟು ನೀವು ಪಕ್ಕದಲ್ಲಿ ಅಮ್ಮನವ್ರ ದೇವಸ್ಥಾನ ನೀವು ನೋಡ್ಕೊತಾ ಇದೆ. ಈಶ್ವರೊಂದು ಭಗವಂತನ ದೇವಸ್ಥಾನ, ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ನಿಖಿಲ್ ನೋಡ್ಕೊತಾ ಇದೆ. ಈಗ ನಿಖಿಲ್ ಬರ್ದೋದಾಗ ಏನಾಯ್ತು ಅಂದ್ರೆ ನೀವು ಬರ್ತಾ ಇರಲಿಲ್ಲ ಇಲ್ಲಿ ನೀವು ಬರ್ತಾ ಮುಗಿಸ್ಕೊಂಡು ಹೊಂಟೋಗ್ಬಿಡ್ತಾ ಇದೆ. ಬಟ್ ದೇವಸ್ಥಾನ ಇನ್ಚಾರ್ಜ್ ಆಗ್ತಾ ಇರಲಿಲ್ಲ. ಅಕ್ಷು ಕೂಡ ಬಂದು ಬಾಳು ತೆಗಿಯೋನು ಅಲ್ಲ, ನಿಖಿಲ್ ಬಿಟ್ಟೋದ್ಮೇಲೆ. ನಿಖಿಲ್ ಬಿಟ್ಟೋದ್ಮೇಲಿಂದ ಇವರು ಮೋಹನ ಅಂತ, ಮೋಹನ್ ಅವ್ರ ಮಗ ಚಿಕ್ಕ ಹುಡುಗ. ನಾನು 3-4 ಸಲ ದೇವಸ್ಥಾನಕ್ಕೆ ಬಂದಾಗ ಏನಂತ ಹೇಳೋಣ ಅಂದ್ರೆ, ಯಾರು ಪೂಜಾರಿ ಇಲ್ವಾ ಅಡ್ಗೆ? ಇಲ್ಲ ಅಣ್ಣ, ಯಾರಿಲ್ಲ, ನಾನೇ ತೆಗಿತೀನಿ, ನಾನೇ ಬರಲಾಗುತ್ತೆ ಅಂತ. ಬೆಳಗ್ಗೆ ಮುಗಿಸ್ಕೊಂಡು ತಿರ್ಗಾ ಸಾಯಂಕಾಲ ನೈಟ್ ದೇವಸ್ಥಾನ ಕಾರ್ಯಕ್ರಮ. ಹೌದು, ನಾನು ನಿಮ್ಮ ಬಗ್ಗೆ ಮಾತಾಡ್ತಾರ ಸ್ವಾಮಿ. ಇಲ್ಲಿ ಮಾತಾಡ್ತಾರ ಅರ್ಥ ಯಾರ ಬಗ್ಗೆ ಹೇಳಿ? ದೇವಸ್ಥಾನ ಬಗ್ಗೆ ಮಾತಾಡ್ತಾ ಇದ್ದೆ. ಸತ್ಯ ಗೊತ್ತಾಗಬೇಕಷ್ಟೇ ಭಗವಂತ ಮುಂದೆ. ಅಷ್ಟೋತ್ತರ ಅರ್ಚನ ಪೂಜ್ಯಾಂ ಕರಿಷ್ಯೆ. ಓಂ ಗಜಾನನಾಯ ನಮಃ, ಗಣಾಧ್ಯಕ್ಷಾಯ ನಮಃ, ವಿಘ್ನರಾಜಾಯ ನಮಃ, ವಿನಾಯಕಾಯ ನಮಃ, ವೈಮಾತುರಾಯ ನಮಃ, ದ್ವಿಮುಖಾಯ ನಮಃ, ಪ್ರಮುಖಾಯ ನಮಃ, ಸುಮುಖಾಯ ನಮಃ, ಪ್ರಜನಾಯ ನಮಃ, ಸುಪ್ರದೀಪಾಯ ನಮಃ, ಸುರಾಧ್ಯಕ್ಷಾಯ ನಮಃ, ಸುರಾಧಿಜ್ಞಾಯ ನಮಃ, ಮಹಾಗಣಪತಯೇ ನಮಃ, ಮಾನ್ಯಾಯ ನಮಃ, ಮಹಾಕಾಲಾಯ ನಮಃ, ಮಹಾಬಲಾಯ ನಮಃ, ಹೇರಂಬಾಯ ನಮಃ, ಲಂಘಟರಾಯ ನಮಃ, ಯಸ್ಪದೇವಾಯ ನಮಃ, ಮಹೋದರಾಯ ನಮಃ, ಮಠೋತ್ಕಟಾಯ ನಮಃ, ಮಂತ್ರಿಜಯ ನಮಃ, ಮಂಗಳಸ್ವರೂಪಾಯ ನಮಃ, ಪ್ರಥಮಾಯ ನಮಃ, ಪ್ರಾಜ್ಞಾಯ ನಮಃ, ವಿಘ್ನಂತೆ ನಮಃ, ವಿಷಣೇತೆ ನಮಃ, ವಿರಾಟಪತೆ ನಮಃ, ಶ್ರೀಪತೆ ನಮಃ, ವಾಕ್ಪತೆ ನಮಃ, ಶೃಂಗಾರಿಣೇ ನಮಃ, ಆಶ್ರಿತವತ್ಸಲಾಯ ನಮಃ, ಪುರಾಣ ಪುರುಷಾಯ ನಮಃ, ಪ್ರೋಷ್ಠೇ ನಮಃ, ಅಗ್ರಗಣ್ಯಾಯ ನಮಃ, ಅಗ್ರಪೂಜ್ಯಾಯ ನಮಃ, ಅಗ್ರಗಾಮಿನೇ ನಮಃ, ದಿವ್ಯಂಗಾಯ ನಮಃ, ಮಣಿಕೇಂಜಲಿಮೇಕಲಾಯ ನಮಃ, ಸಮಸ್ತ ದೇವತಾಮೂರ್ತಿ
ಒಂಚೂರು ಗಾಡಿ ಇಲ್ಲ ಬೆಳಿಗ್ಗೆ ಇವ್ರು ಹೆಂಗಿರ್ಬೇಕು ಇದ್ರ ಮೇಲೆ ಇತ್ತಲ್ಲ ಮೇಲೆ ಇತ್ತು ಸಾಲಿಗ್ರಾಮ ಅದು ಸರ್ ಇದು ಶಿವನ ಮೇಲೆ ಇರುತ್ತಲ್ಲ ಮುಡಿ ಹೌದು ಡೈಲಿ ಅಭಿಷೇಕ ಇದಕ್ಕೆ ಆಗೋದು ಕ್ಲೀನ್ ಮಾಡೋದು ಗುರುಗಳ ಇದು ಮೊದಲು ಕ್ಲೀನಾಗಿ ಇರಲಿಲ್ಲ ಎಲ್ಲ ಗ್ಯಾಡ್ ಕಟ್ಟಿದ್ದೀವಿ ಮನೆ ದೇವಸ್ಥಾನ ಪೂಜೆ ಇದು ಮಾಡ್ಬೇಕಾಗಲ್ಲ ಏನು ಪಟಿರಸೋತ್ಪನ್ನಗಂಧಾಢ್ಯೋ ಗಣೋತ್ತಮಃ ಅಗ್ರೇಯ ಸರ್ವದೇವಾನಾಂ ಧೂಪೋ ಕಪಿಲಾಧೃತ ಸಂಯುಕ್ತಂ ಧೂಪೋಯಂ ಬನ್ರಿ ಏನು ದಿನ ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಅಧ್ಯಕ್ಷತೆ ವಹಿಸಿರುವಂಥ ಭೋಜರಾಜ ಅಣ್ಣವ್ರಿಗೆ ಆತ್ಮೀಯವಾದ ಸ್ವಾಗತ ಹಾಗೂ ಈ ಪತ್ರಿಕಾ ಮಾಧ್ಯಮದವ್ರಿಗೆ ಆತ್ಮೀಯವಾದ ಸ್ವಾಗತ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಭೋಜಣ್ಣವರು ಈಗ ಮೊನ್ನೆ ತಾನೇ ನಡೆದಂಥ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯಲ್ಲಿ ಏನೇನು ಅವ್ಯವಹಾರಗಳಾಗಿದೆ, ಏನೇನಾಗಿದೆ, ಅವ್ರು ಏನೇನು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಅದರ ವಿಚಾರವಾಗಿ ಕೆಲವು ವಿಚಾರಗಳನ್ನ ಅಣ್ಣವ್ರು ಪ್ರಸ್ತಾಪ ಮಾಡ್ತಾರೆ. ತಮ್ಮ ಮುಖಾಂತರನೇ ಮಾಧ್ಯಮ ಮುಖಾಂತರನೇ ಕೊಟ್ಟಿದೆ ಅನ್ನೋ ಸ್ಟೇಟ್ಮೆಂಟು. ಈ ದೇವಸ್ಥಾನ 4 ವರ್ಷ ಆದರೂ ಕೂಡ ಜೀರ್ಣೋದ್ಧಾರ ಆಗಿಲ್ಲ. ಇದ್ರ ಬಗ್ಗೆ ಯಾರನ್ನು ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಇದ್ರ ಜೀರ್ಣೋದ್ಧಾರ ಯಾಕೆ ಆಗ್ತಾ ಇಲ್ಲ ಅನ್ನೋಕ್ಕೆ ಕೆಲವು ಕಾರಣಗಳು ಕೊಟ್ಟಿದ್ದೀನಿ ತಮ್ಮ ಮುಖಾಂತರನೇ. ಆ ಕೊಟ್ಟಾಗ ಏನಾಯಿತು ಅಂತ ಹೇಳಿದ್ರೆ ನಾನು ಮೊದಲೇ ಕೇಳಿದೆ ಅವ್ರಿಗೆ, ಇದು ನಾನೇನು ಪ್ರಶ್ನೆ ಒಳಗೆ ಹಾಕಿದ್ದೀನಿ ಅದು ಅವ್ರು ಮತ್ತೆ ನನಗೆ ಅವರು ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಪ್ರಶ್ನೆ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ ಬಹಿರಂಗವಾಗಿ ನಾನು ಇದನ್ನ ಪ್ರಶ್ನೆನ ನಾನು ಕೇಳ್ತೀನಿ ಅಂತ ನಾನು ನಿಮ್ಮ ಪತ್ರಿಕಾ ಮುಖಾಂತರನೇ ನಾನು ಅವ್ರಿಗೆ ಪ್ರಶ್ನೆ ಮಾಡಿದೆ. ಅವರು ಅದನ್ನು ಸ್ವೀಕಾರ ಮಾಡಿ ಒಂದು 2 ದಿನದ ಹಿಂದೆ ಅವ್ರು ಏನು ಕೊಡಬೇಕು ಅದಕ್ಕೆ ಉತ್ತರನ ನನಗೆ ಕೊಟ್ಟಿದ್ದಾರೆ. ಆ ಉತ್ತರ ಸರಿ ಎಷ್ಟಿದೆ ತಪ್ಪೆಷ್ಟಿದೆ ಅಂತ ತಮ್ಮಗಳ ಮುಂದೆ ನಾನು ಇಡೋಕ್ಕೆ ಇಷ್ಟಪಡ್ತೀನಿ. ಇದರ ಸತ್ಯ ಎಷ್ಟು ಅಸತ್ಯ ಎಷ್ಟು ಅಂತ ತಾವೇ ಇಲ್ಲಿ ನೀವು ನಿರ್ಧಾರ ಮಾಡಿ. ಯಾಕೆಂದರೆ ಪತ್ರಿಕಾ ಮಾಧ್ಯಮದವರು ಇಂಥವು ಸ್ಟೋರಿಗಳು 108 ನೋಡಿರ್ತಾರೆ. ಇಲ್ಲಿ ಎಲ್ಲ ಥರದ್ದು ನಾವು ಏನು ಮಾತಾಡ್ತೀವಿ, ಏನು ಮಾತಾಡಲ್ಲ, ಸುಳ್ಳು ಏನು ಮಾತಾಡ್ತೀವಿ, ಸತ್ಯ ಏನು ಮಾತಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಇದು ಪ್ರೆಸ್ ಮೀಟು ಅಂತ ಹೇಳ್ತಾ ಇರೋದು ನಾನು 2ನೇ ಬಾರಿ ಕೊಡ್ತಾ ಇರೋದು. ದೇವಸ್ಥಾನ ವಿಚಾರ ಬಿಟ್ಟರೆ ನಾನು ಈ ಥರ ಪಬ್ಲಿಕಾಗಿ ಕೂತ್ಕೊಂಡು ನಾನು ಯಾವತ್ತೂ ಪ್ರೆಸ್ ಮೀಟ್ ಕೊಟ್ಟಿಲ್ಲ. ಅದು ತಮಗೆಲ್ಲ ಗೊತ್ತಿದೆ. ಇದು ಫಸ್ಟ್ ಟೈಮ್ ಕೊಡ್ತಾರ ವಿಚಾರಕ್ಕೋಸ್ಕರ. ಫಸ್ಟ್ ಟೈಮ್ ಏನು ಮಾಡಿದೆ ದೇವಸ್ಥಾನ ವಿಚಾರಕ್ಕೋಸ್ಕರ ಕೊಟ್ಟಿದ್ದೀನಿ. 2ನೇ ವಿಚಾರಕ್ಕೂ ನಾನು ದೇವಸ್ಥಾನ ವಿಚಾರ ಕೊಟ್ಟಿದ್ದೀನಿ. ಇಲ್ಲಿ ಏನಂತ ಹೇಳೋರೆ ಅಂದರೆ ಸಿ.ಎನ್. ವೆಂಕಟೇಶ್ವರು ಅಧ್ಯಕ್ಷರು ಮತ್ತು ಇಲ್ಲಿ ಉಪಾಧ್ಯಕ್ಷರು ಮತ್ತು ಖಜಾಂಚಿ. ಇಲ್ಲಿ ನನಗೆ ಈ ಟ್ರಸ್ಟಲ್ಲಿ ಟೋಟಲ್ 12 ಜನ ಅವರೇ. ಇವಾಗ ಟೋಟಲ್ಲು 12 ಜನ ಬರ್ತಾರೆ ಟ್ರಸ್ಟಲ್ಲಿ. ಇಲ್ಲಿ 12 ಜನದಲ್ಲಿ ನಾನು 3 ಜನ ಮಾತ್ರ ಹೆಸರು ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಆ 3 ಜನಕ್ಕೆ ನನ್ನ ಪ್ರಶ್ನೆ ಇದು. ಅವ್ರು 3 ಜನ ನನ್ನ ಪ್ರಶ್ನೆ ಹಾಕಿದ್ರು. ಅವ್ರಿಗೆ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇವಾಗ ಉತ್ತರನೂ ಕೊಡ್ತೀನಿ, ಕೆಲವು ಪ್ರಶ್ನೆನೂ ಹಾಕ್ತೀನಿ ಅವ್ರಿಗೆ. ಇಲ್ಲಿ ಯಾರು ಹಾಕ್ತೀನಿ ಪ್ರಶ್ನೆ ಅಂತ ನಾನು ಬಹಿರಂಗವಾಗಿ ಅವ್ರ ಹೆಸರು ಹೇಳ್ಬಿಡ್ತೀನಿ. ಸಿ.ಎನ್. ವೆಂಕಟೇಶ್ವರು ಅಧ್ಯಕ್ಷರು ಅರ್ಕೇಶ್ವರ ಸ್ವಾಮಿ ಸಮಿತಿ ಸೇವಾ ಸಂಘಕ್ಕೆ. ಅದಾದಮೇಲೆ ಇಲ್ಲಿ S.R. ನಾಗರಾಜ್ ಅಂತ ಅವರವರೇ. ನಾನು ಅವ್ರಿಗೆ ಪ್ರಶ್ನೆ ಮಾಡಲ್ಲ. ಯಾಕೆ ಅಂದರೆ ಅವ್ರಿಗೂ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇಲ್ಲಿ ಯಾರು ನಂದೀಶ್ ಅಂತ ಅವರೇ, ST ನಂದೀಶ್ ಅಂತ ಒಬ್ಬರು ಅವರೇ. ಅವರು ಪ್ರಧಾನ ಕಾರ್ಯದರ್ಶಿ ಆಗವ್ರೆ ಅರ್ಕೇಶ್ವರ ಸ್ವಾಮಿ ಸೇವಾ ಸಂಘಕ್ಕೆ. ಅವ್ರಿಗೆ ನಾನು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ G.R. ನಾಗೇಶ್ ಅಂತ ಖಜಾಂಚಿ. ಅವ್ರ ಬಗ್ಗೆ ನಾನು ಪ್ರಶ್ನೆ ಮಾಡೋಕ್ಕೆ ಮತ್ತು ಅವ್ರು ಏನು ಪ್ರಶ್ನೆ ಹಾಕೋರೆ ಅದಕ್ಕೆ ಉತ್ತರ ಕೊಡೋಕ್ಕೂ ನಾವು ರೆಡಿ ಇದ್ದೀವಿ. ಇನ್ನು ಸದಸ್ಯರುಗಳಾದ್ರೆ ಚಂದ್ರಶೇಖರ್ ಅವರಾಗ್ಬೋದು, ಅರ್ಕೇಶ್ವರ ಆಗ್ಬೋದು, ನಾಗರತ್ನ ಆಗ್ಬೋದು, ಪ್ರೇಮಲೀಲಾ ಆಗ್ಬೋದು, ಪರಮಶಿವ ಅವರು ಆಗ್ಬೋದು, ಗೋಪಾಲ್ ಆಗ್ಬೋದು, ನಿತಿನ್ ಆಗ್ಬೋದು, ಪ್ರಭಾಕರ್ ಆಗ್ಬೋದು, ಮಂಜೇಗೌಡ ಆಗ್ಬೋದು. ಇವ್ರ ಬಗ್ಗೆ ನಾನು ಯಾವುದೇ ರೀತಿಯಾಗಿ ನಾನು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡಲ್ಲ. ಅವ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟಪಡಲ್ಲ. ನನಗೆ ಬೇಕಾದ ಟ್ರಸ್ಟ್ ಎಷ್ಟು ಜನ? 3 ಜನ. ಆ 3 ಜನಕ್ಕೆ ಈ ಪ್ರಶ್ನೆ ಮಾತ್ರ ಆಗ್ತಾಯಿದ್ದೀನಿ. ಇನ್ನು 12 ಜನಕ್ಕೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ ಅಂತ ಕಾರಣ ನಾನು ಆಮೇಲೆ ಕೊಡ್ತೀನಿ. ನೀವು ಕೇಳ್ಬೋದು, ಟ್ರಸ್ಟಲ್ಲಿ ಎಲ್ಲರಿಗೂ ಪ್ರಶ್ನೆ ಹಾಕ್ಬೋದಲ್ಲ ಅಂತ ನೀವು ಕೇಳ್ಬೋದು. ಇಲ್ಲಿ 3 ಜನ ಮಾತ್ರ ಯಾಕೆ ಪ್ರಶ್ನೆ ಹಾಕ್ತೀರ ಅಂತ ನೀವು ಕೇಳ್ಬೋದು. ಅದಕ್ಕೆ ನಾನು ಲಾಸ್ಟಲ್ಲಿ ಉತ್ತರ ಕೊಡ್ತೀನಿ 3 ಜನಕ್ಕೆ ಯಾಕೆ ಪ್ರಶ್ನೆ ಆಗ್ತಾ ಇದ್ದೀನಿ ಅಂತ. ನನ್ನ ಮೊದಲನೇ ಪ್ರಶ್ನೆ ಅಧ್ಯಕ್ಷರಿಗೆ ಯಾರು ಸಿ.ಎನ್. ವೆಂಕಟೇಶ್ ಅವ್ರಿಗೆ ಇತ್ತು ರೆಕಾರ್ಡ್ ಸಮೇತ ನಾನು ಕುತ್ಕೊಂಡು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದನ್ನು ಒಂದು 27 ನಿಮಿಷ ಅಲ್ಲಿ ಒಬ್ಬರು ಮಾಧ್ಯಮದವ್ರು ಏನು ಮಾಡೋರು ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ಹಾಕೋರು. ಅದಕ್ಕೆ ನಾನು ಉತ್ತರ ಕೊಡಬೇಕಂತ ಸಂದರ್ಭ ಬಂತು, ಉತ್ತರ ಕೊಡ್ತಾ ಇದ್ದೀನಿ. ಅದನ್ನು ನಾನು ಲೈವ್ ವಿಡಿಯೋ ಯಾಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ
CNR ವೆಂಕಟೇಶ್ ಅವರು ನಾನು ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಟ್ಟವ್ರೆ, ಅವ್ರು ಕೇಳೋ ಪ್ರಶ್ನೆ ನಾನೇನು ಉತ್ತರ ಕೊಡ್ತೀವಿ ಅನ್ನೋಕ್ಕೆ ಒಂದು ದಾಖಲಾತಿ ಮಾಡಿಕೊಂಡಿದ್ದೀನಿ. ಎಲ್ಲರಿಗೂ ತೋರಿಸ್ತಾ ಇದ್ದೀನಿ, ಅಲ್ಲಿ ಟಿ ವಿಲೂ ತೋರಿಸ್ತೀನಿ ನಾನು. ಮೊದಲನೇ ಪ್ರಶ್ನೆ ಅವ್ರು ನಾನು ಕೇಳ್ತಾರೆ, ನಾನು ಮಾಡಪ್ಪ ಅಂತ ಹೇಳಿರೋ ಸುಳ್ಳು. ಬರೀ 2 ವರ್ಷ ಆಗಿದೆ ಅಷ್ಟೇ ದೇವಸ್ಥಾನ ಜೀರ್ಣೋದ್ಧಾರ ಆಗಕ್ಕೆ ಅಂತ ಅವರು ಇನ್ವಿಟೇಷನ್ ಸಮೇತ ತೋರಿಸ್ತಾರೆ ತಮಗೆ. ಇಲ್ಲಿ ಸೂರ್ಯಪ್ರಕಾಶ್ ಸರ್ ಅವರು ಇದ್ರು, ನಮ್ಮ ಗುರುಗಳು ಚೆಲುವರಾಜ್ ಅವರು ಇದ್ರು, ಆಮೇಲೆ ಸಮಾಲೋಚನೆ ಪೇಪರಲ್ಲಿ, ಆಮೇಲೆ ಇನ್ನೊಂದು ಪೇಪರು, ಇವೆಲ್ಲ ಸ್ಕ್ಯಾನ್ ಮಾಡಿದ್ದೀವಿ, ತಮಗೆಲ್ಲ ಲೈವ್ ತೋರಿಸ್ತಾ ಇದ್ದೀವಿ. ಇಲ್ಲಿ 2021ಕ್ಕೆ ನಾವು ದೇವಸ್ಥಾನ ಒಳಗೆ ಕೂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡ್ತೀವಿ. ಅವಾಗ ಬೆಂಕಿ ಮಾದೇವರು ಇದ್ರು ಮತ್ತು ಚೆಲುವರಾಜ್ ಅವರು ಇದ್ರು, ಆಮೇಲೆ ಇವರು ಸೂರ್ಯಪ್ರಕಾಶ್ ಸರ್ ಇದ್ರು, ಎಲ್ಲ ಮಾಧ್ಯಮದವರು ಇದ್ರು. ಅದಾಗಿ ನಾವು 2021ಕ್ಕೆ ನಾನು ಏನು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂದರೆ, ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡೋಕ್ಕೆ ಅವರು ಒಂದು ವಿಷಯ ಬರ್ತದೆ ನನಗೆ. ಅಂದರೆ ಹಳೆ ದೇವಸ್ಥಾನ ಇದು, ನಾವು ಮುಜರಾಯಿಂದ ಪರ್ಮಿಷನ್ ತಗೊಂಡಿದ್ದೀವಿ, ನಾವು ದೇವಸ್ಥಾನ ಡೆಮೊಲೇಷನ್ ಮಾಡ್ತಾ ಇದ್ದೀವಿ ಅಂತ ಅವರು ಶಿವರಾತ್ರಿ ಹಬ್ಬಕ್ಕೆ ಮುಂಚೆ ಏನು ಮಾಡ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವಾಗ ನಾನು ತಡಿತೀನಿ. ಯಾರ ಮುಖಾಂತರ? ಜನಪ್ರಿಯರಾದ ಶಾಸಕರಾದ್ರಂಥ ಹೆಗ್ಬಾಲ್ ಕಡೆಯಿಂದ ನಾನು ಅವ್ರ ಕಡೆಯಿಂದ ನಾನು ತಡೀತೀನಿ. ನಾನು ಶಿವರಾತ್ರಿ ಹಬ್ಬ ಬರ್ತಾ ಇದೆ, ದಯವಿಟ್ಟು ದೇವಸ್ಥಾನನ, ಇದು ಹಳೆ ಮೂಲ ದೇವಸ್ಥಾನ, ಸಾವಿರಾರು ವರ್ಷ ಇತಿಹಾಸದ ದೇವಸ್ಥಾನ, ನಾವು ಯಾವತ್ತೂ ನೋಡಿಲ್ಲ ಇದು, ನಾವು ಚಿಕ್ಕ ವಯಸ್ಸಿಂದ ನೋಡ್ದಂಗಿಂದ ದೇವಸ್ಥಾನ ಹಿಂಗಿದೆ, ದಯವಿಟ್ಟು ಅದನ್ನು ಹೊಡೆಯೋಕೆ ಹೋಗಬೇಡಿ. ನಾನು ಶಿವರಾತ್ರಿ ಹಬ್ಬ ಆದಮೇಲೆ ಬೇಕಾದ್ರೆ ನೀವು ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ನಾನೇನು ಮಾಡ್ತೀನಿ, ಒಂದು ಮನವಿ ಮಾಡ್ಕೊತೀನಿ. ಅವಾಗ ಅವರು ಬರ್ತಾರೆ, ನಾನು ಬರ್ತೀನಿ, ಆಮೇಲೆ ಟ್ರಸ್ಟವ್ರ ಮುಖಾಂತರ ಕೂತ್ಕೊಂಡು ಮಾತಾಡ್ತೀವಿ. ಆಯಿತು ಶಿವರಾತ್ರಿ ಹಬ್ಬ ಆದಮೇಲೆ ಡೆಮೊಲೇಷನ್ ಮಾಡೋಣ ಅಂತ ಅವ್ರು ಹೇಳ್ತಾರೆ. ಅದಾದಮೇಲೆ 2021ಕ್ಕೆ ನಾನು ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ. 2021ಕ್ಕೆ ಒಂದು ಸ್ಟೇಟ್ಮೆಂಟ್ ಏನಂತ ಕೊಡ್ತೀನಿ ಅಂದರೆ, ಹಳೆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡೋಕ್ಕೆ ಮುಂಚೆ ನಾನು 2 ಅಂಬಾರಿ ಕರೆಸ್ತೀನಿ, ಆನೆ ಕರೆಸಿ ಅಂಬಾರಿ ಮಾಡ್ತೀನಿ. ಪ್ರಪ್ರಥಮ ಅವರಿಗೆ ಅಂಬಾರಿ ಮಾಡಬೇಕು ಅಂತ ಭಾಳ ಆಸೆ ಇದೆ. ಯಾಕಂದರೆ ಇದು ಮೂಲ ದೇವಸ್ಥಾನ ತೆಗೆದಾಕ್ತಾರೆ, ನಾವು ಎಷ್ಟೇ ಚಿಂದಲ್ ಕೊಟ್ಟರು ಕೂಡ ಮೂಲ ದೇವಸ್ಥಾನ ನೋಡೋಕ್ಕಾಗಲ್ಲ. ಆದ್ದರಿಂದ ದಯವಿಟ್ಟು ನನಗೆ ಅವಕಾಶ ಕೊಡಿ ಅಂತ ಎಲ್ಲರಿಗೂ ಮನವಿ ಮಾಡಿಕೊಟ್ಟಾದ್ಮೇಲೆ ಆಯಿತು ಅಂತ ನಂಗೆ ಟೈಮ್ ಕೊಡ್ತಾರೆ. 2021ರಲ್ಲಿ ನಾನು ಇದೊಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಆವಾಗ 2021 ಮೇಲೆ ಈ ಪೇಪರ್ ಸ್ಟೇಟ್ಮೆಂಟ್ ಬಂದಮೇಲೆ ಇದರಲ್ಲೂ ಕೂಡ ಬರೆದಾರೆ ಮಾಧ್ಯಮದವರು, ಜೀರ್ಣೋದ್ಧಾರ ಮಾಡೋಕ್ಕೆ ಮುಂಚೆ ಭೋಜರಾಜ್ ಅವರು 2 ಅಂಬಾರಿ ಕಳಿಸ್ತಾರೆ ಅಂತ ಹೇಳಿ ಇದರೊಳಗೆ ಶೋ ಮಾಡೋರೆ, ಬೇಕಾದ್ರೆ ಓದ್ಕೋಬೋದು, ಜೆರಾಕ್ಸ್ ಕೊಡ್ತೀನಿ. ಅದಾದಮೇಲೆ ಏನಾಯ್ತದೆ, ನಾನು 2 ಅಂಬಾರಿ ನಮ್ಮ ಶಾಸಕರಾದ್ರ ಯಾರೋ ಹೆಗ್ಬಾಲ್ ಅವ್ರ ಕಡೆಯಿಂದಾನೆ ಅವತ್ತು ನನಗೆ ದಾರಿದೀಪ ಅವರೇ ಆನೆ ಕರೆಸ್ಬೇಕಾದ್ರೆ. ಯಾಕೆ ಅಂತ ಹೇಳಿದ್ರೆ ಆನೆ ವಿಚಾರ ನಮ್ಗೇನು ಗೊತ್ತಿಲ್ಲ, ಯಾವ ರೀತಿ ಕರೆಸ್ಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ವಿಷಯಗಳೇನು ಗೊತ್ತಿಲ್ಲ ನಮಗೆ. ಆದ್ದರಿಂದ ಏನು ಮಾಡಿದ್ರೆ ಜವಾಬ್ದಾರಿ ಅವ್ರ ಮೇಲೆ ಹಾಕ್ಬಿಟ್ಟೆ, ದಯವಿಟ್ಟು 2 ಆನೆ ಕರೆಸ್ಕೊಡೋ ಜವಾಬ್ದಾರಿ ನಿಮ್ಮದು ಅಂತ. ಅವ್ರು ಏನು ಮಾಡಿದ್ರು, ಆಯಿತು ಭೋಜನ ನಿಮಗೋಸ್ಕರ ಏನೋ ಪ್ರಯತ್ನ ಪಡ್ತೀನಿ ಅಂತ. ಭಾಳ ಹರಸಾಹಸ ಆಯಿತು, ಪರ್ಮಿಷನ್ ಅಂತೂ ಸಿಕ್ಕಿರಲಿಲ್ಲ. ಕೊನೆಯ ಕಾಲದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಾನು SP ಗಿರೀಶ್ ಹತ್ರ ಕೂತಿದ್ದೀನಿ, DRMSಪಿಂದ ಪರ್ಮಿಷನ್ ಇಲ್ಲ, ಹೆಗ್ಬಾಲ್ ನನಗೆ ಫೋನ್ ಮಾಡ್ತಾ ಇದ್ದೀನಿ, ಪರ್ಮಿಷನ್ ಆಯಿತು ಅನ್ನೋದೇ ಎಲ್ಲ ಕಡೆ ಟೋಟಲ್ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದೀನಿ. ಆನೆ ಬರ್ತಾ ಇದೆ ಅಂತ ಎಲ್ಲ ಕಡೆನೂ ಪಬ್ಲಿಕ್ ಮಾಡಿಬಿಟ್ಟಿದ್ದೀನಿ. ಕೆಲವರೆಲ್ಲ ನನಗೆ ಟೀಕೆ ಮಾಡಿ ನಗ್ತಾವ್ರೆ, ಏನಂತ, ಆನೆ ಫ್ಲೈಟಲ್ಲಿ ಬರ್ತಾ ಇದ್ದಂತೆ, ಇಲ್ಲ ಆನೆ ಏನೋ ಅಂಬಾರಿ ಮೇಲೆ ಬರ್ತಾ ಇತ್ತಂತೆ, ಈ ಥರ ಎಲ್ಲ ಏನೋ ಒಂಥರ ನನಗೆ ಟೀಕೆ ಮಾಡಿದ್ರು. ಎಲ್ಲೋ ಒಂಥರ ಕಣ್ಣ ನೀರು ಬರ್ತಾ ಇತ್ತು. ಭಗವಂತ ನೆನ್ಸ್ಕೊಂಡೆ, ಏನಪ್ಪ ಈ ಥರ ಪರೀಕ್ಷೆ ಮಾಡ್ತಾ ಇದೆಯಾ, ಎಲ್ಲ ಕಡೆ ಪಬ್ಲಿಕ್ ಮಾಡಿಬಿಟ್ಟಿದ್ದೀನಿ, ಆನೆ ಬರ್ತಾರೆ ಅಂತ 1000 ಜನ ಬಂದು ಆಡ್ಕೊಳಂಗಾದ್ರೆ ನನ್ನ ಪ್ರಾಣ ಇರಬೇಕೋ ಬೇಡ ಅಂತ ಕಣ್ಣ ನೀರು ಹಾಕೊಂಡು ಭಗವಂತನ ಕೇಳ್ಕೊಂಡೆ. ಭಗವಂತ ಅಲ್ಲಿ ನನಗೊಂದು ವರ ಕೊಟ್ಟ. ಬತ್ತು ಫೋನು ಅನಿಲ್ ಜೋಗರ್ ಕಡೆಯಿಂದ, ಅಣ್ಣ ಪರ್ಮಿಷನ್ ಆಯಿತು, SP ಅವ್ರು ಸೆಂಡ್ ಆಗಿದೆ, ದಯವಿಟ್ಟು ನೋಡಿ DRM ಆಫೀಸಲ್ಲಿಂದ. ಸರ್ ನೋಡಿ ಸರ್ ಅಂತ SP ಗಿರೀಶ್ ಸರ್ ಸಾವಿರಗಳದ ಚೆಕ್ ಮಾಡಿ, ಇನ್ನೂ ಬಂದಿಲ್ಲ ಭೋಜನ ಅಂದು. ನೋಡಿ ಸರ್ ಬಂದಿದೆ ನೋಡಿ ಸರ್ ಅಂದೆ, ಚೆಕ್ ಬತ್ತು ಅಂದ್ಬಿಟ್ಟು ಪರ್ಮಿಷನ್ ಗ್ರಾಂಟ್ ಮಾಡಿದ್ರು. ಅವತ್ತು ನನಗೆ ಅಂಬಾರಿ ಅವರು ಹೆಗ್ಬಾಲ್ ಅವ್ರ ಕಡೆಯಿಂದ ಅವರು ಒಂದು DRM ಆಫೀಸಲ್ಲಿ ಕಾಲೊಂದು ಹಿಡ್ಕೊಂಡಿಲ್ಲ, ಯಾರೋ ಒಬ್ರು ಮುಸಲ್ಮಾನ ಆಗಿ ಇಟ್ಕೊಂಡು ಯಪ್ಪ ಇಷ್ಟೊಂದು ಗೋಗರಿತವ್ರೆ, ಇಂಥವ್ರಿಗೆ ಅಂಬಾರಿ ಮಾಡಬೇಕು, ನಮ್ಮ ದೇವಸ್ಥಾನ ಉದ್ಧಾರ ಮಾಡಬೇಕು ಅಂತ ಬರ್ತಾರೆ, ಇಂಥವ್ರಿಗೆ ಪರ್ಮಿಷನ್ ಕೊಡೋದು, ಇನ್ನರಿಗೆ ಪರ್ಮಿಷನ್ ಕೊಡೋದು ಅಂತ ಒಬ್ಬ ಲೇಡಿ ಬಂದು ಆ ಯಪ್ಪಂಗೆ ಸಪೋರ್ಟ್ ಮಾಡಿದ್ರಂತೆ. ಅದು ಆ ಯಪ್ಪನ ಹತ್ರ ಹೇಳ್ಕೊಂಡಿತ್ತು, ನನಗೆ ಒಂದು ಸೀರೆ ಕೊಟ್ಬಿಟ್ಟು ಬರೋಣ, ಒಂದು 50,000 ರೂಪಾಯಿ, ಆ ಯಮ್ಮ ನನಗೆ ಈ ಥರ ಸಪೋರ್ಟ್ ಮಾಡೋರಂತ ನನ್ನ ಹತ್ರ ಹೇಳ್ಕೊಂಡ್ರು. ಆ ವಿಚಾರದಲ್ಲಿ ನಾನು ಹೋಗಲಿಲ್ಲ, ಅವ್ರು ಹೋಗೋರೋ ಬಿಟ್ಟರೋ ನನಗೆ ಗೊತ್ತಿಲ್ಲ. ಬಟ್ ಅವ್ರ ವಿಚಾರದಲ್ಲಿ ಅವತ್ತು ನನಗೆ ಅಂಬಾರಿ ದಾರಿದೀಪ ಮಾಡ್ಕೊಟ್ಟಿತ್ತು ಅವರು. ಅದಾದಮೇಲೆ 2021 ಆದಮೇಲೆ ನಾನು 2ನೇ ಸಲ ಏನು ಮಾಡಿದೆ, ಇದನ್ನ ಅಂಬಾರಿ ತರಿಸ್ತಾ ನಿಮಗೆಲ್ಲ ಗೊತ್ತಿರೋಂಥ ವಿಚಾರನ ಅದೇ ಪ್ರೋಗ್ರಾಮು ನನಗೆ ಇದು ದೇವಸ್ಥಾನ ಜೀರ್ಣೋದ್ಧಾರನೂ ಏನು ಮಾಡಬೇಕು ನೀವು ಮಾಡ್ಕೊಳ್ಳಿ ಅಂತ ಬಿಟ್ಟೆ. ಶಿವರಾತ್ರಿ ಆದ ನೆಕ್ಸ್ಟ್ 3 ತಿಂಗಳಿಗೆ ಏನು ಮಾಡಿದ್ರೆ ದೇವಸ್ಥಾನ ಡೆಮೊಲೇಷನ್ ಮಾಡಿದ್ರು. ಇವ್ರು ಏನು ಹೇಳ್ತಾರೆ ಅಂದರೆ, ದೇವಸ್ಥಾನ ಡೆಮೊಲೇಷನ್ ಮಾಡ್ಬೇಕಾದ್ರೆ (2021ರಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡಿದಾಗ ಮೊಟ್ಟ ಮೊದಲ ಬಾರಿಗೆ DK ಶಿವಕುಮಾರ್ ಅವರು ಆನೆ ಇದು ಸ್ಟೇಜ್ ಪ್ರೋಗ್ರಾಮ್ಗೆ ಇನ್ವೈಟ್ಗೆ ಅವರೇ ಅವ್ರಿಗೆ ಹೋಗಿ ನಾವು ಇನ್ವೈಟ್ ಮಾಡಿದ್ದೋ. ಅವ್ರು ಬಂದು ಏನು ಮಾಡಿದ್ರು, ಸ್ಟೇಜ್ ಪ್ರೋಗ್ರಾಮ್ನ ನೆರವೇರಿಸ್ಕೊಟ್ರು ನಮಗೆ. ಅದಾದಮೇಲೆ CNR ವೆಂಕಟೇಶ್ ಅವರು ನಿಂತಾರೆ 2021ರಲ್ಲಿ. ಇದು 2021ರದು, ಬೇಕಾದ್ರೆ ನಿಮ್ಮಲ್ಲಿ ಪೇಪರ್ಗಳು ನೀವು ಹಾಕಿರೋದು ನಾನು ಸ್ಕ್ಯಾನ್ ಮಾಡಿರೋದು. ಅವರು ನಿಂತಾರೆ ನೋಡಿ, CNR ವೆಂಕಟೇಶ್ ಅವರು 2021ರಲ್ಲಿ ಆಗಿರೋದು ಇದು. ಅದಾದಮೇಲೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀವಿ, ಏನಂತ,
ಡಿ ಕೆ ಸುರೇಶ್ ಅವರು ಅವತ್ತು ಏನಾಯ್ತು ಅಂದ್ರೆ ಯಾವ್ದೋಗಿದ್ರು ಅಂದ್ರೆ ಇದು ಯಾವ್ದೊಳಗೆ DC ಆಫೀಸಲ್ಲಿ ಇದ್ರು. ಅವತ್ತು ಬಂದು ಅವ್ರು ಏನು ಮಾಡಿದ್ರು, ಆನೆ ಅಂಬಾರಿನ ಉದ್ಘಾಟನೆ ಮಾಡ್ಬಿಟ್ಟೋದ್ರು 2021 ಸುರೇಶ್ ಡಿ ಕೆ ಸುರೇಶ್ ಅವರು. ಅವಾಗ ಅವರು ಸಂಸದರಾಗಿದ್ರು, ಅವರೇ ಬಂದು ಆನೆ ಅಂಬಾರಿನ ಉದ್ಘಾಟನೆ ಮಾಡಿತ್ತು ಮೊಟ್ಟ ಮೊದಲನೇ ಬಾರಿಗೆ 2021. ಅದಾದ ನಂತರ ಇವ್ರೇನು ಮಾಡಿದ್ರು ಅಂದರೆ ದೇವಸ್ಥಾನನ ಡೆಮಾಲಿಷನ್ ಮಾಡಿದ್ರು. ದೇವಸ್ಥಾನ ಡೆಮಾಲಿಷನ್ ಆದಮೇಲೆ ನೋಡಿ ಸಮಾಲೋಚನೆ ಪೇಪರಲ್ಲೂ ಬಂದಿದೆ 2021. ಅದಾದಮೇಲೆ ಏನಾಯಿತು ಅಂದರೆ ದೇವಸ್ಥಾನ ಡೆಮಾಲಿಷನ್ ಆಯಿತು. 2022 ಇವ್ರು ಏನು ಮಾಡಿದ್ರು, ನಂದು 2022 ಫೆಬ್ರವರಿಲಿ ನಂದು ಶಿವರಾತ್ರಿ ಹಬ್ಬ ಬಂತು. ಅವಾಗ ನಾವೇನು ಮಾಡಿದ್ರು, ದೇವಸ್ಥಾನ ಇಲ್ಲ ಅಂದಮೇಲೆ ಆನೆ ಹೆಂಗೆ ಕರ್ಸೋಣ, ನಾನೇನು ಮಾಡಿದೆ, ಆನೆ ಕರ್ಸೋಕೆ ಇಷ್ಟಪಡಲಿಲ್ಲ. ಅವಾಗ ದೇವಸ್ಥಾನ ಡೆಮಾಲಿಷನ್ ಆಯ್ತಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಬನ್ನಿ ಅಂದ್ಬಿಡ್ತಾನ ನಾವೇನು ಮಾಡ್ದೋ, ಆನೆ ಕರ್ಸೋದು ಬೇಡ, ಈ ಸರಿ ಬೆಳ್ಳಿ ರಥದಲ್ಲಿ ಮಾಡೋಣ ಅಂತೇಳಿ 2022 ನಾನು ಒಂದು ನಿಮಿಷ ಸರಿ 2022 ನಾನು ಏನು ಮಾಡಿದೆ ಅಂದರೆ ಬೆಳ್ಳಿ ರಥನ ಹಳೆ ಬಸ್ ಸ್ಟ್ಯಾಂಡ್ ಮುಖಾಂತರ ಏನು ಮಾಡಿದೆ, 2 ದೇವ್ರ ಮೆರವಣಿಗೆ ಮಾಡ್ಕೊಂಡೆ 2022 ಶಿವರಾತ್ರಿ ಹಬ್ಬನ. 2022 ಶಿವರಾತ್ರಿ ಹಬ್ಬ ಮೇಲೆ ಎಷ್ಟು ವರ್ಷ ಆಯಿತು, 2 ವರ್ಷ ಆಯಿತು. ಅದಾದಮೇಲೆ ತಿರ್ಗಾ ಏನಾಯಿತು ಅಂದರೆ 2023 ನಾನು ತಿರ್ಗಾ ಏನು ಮಾಡಿದೆ, ಅಂಬಾರಿ ಕರೆಸ್ದೆ, ಆನೆ ಕರೆಸ್ದೆ. ಅವಾಗ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದು ಉದ್ಘಾಟನೆ ಮಾಡಿದ್ರು. ಸ್ವಲ್ಪ ಇರಿ ಒಂದು ನಿಮಿಷ, ಅವ್ರು ಕೇಳಿರೋದು 4 ವರ್ಷ ನಾನು ಆಗಿಲ್ಲ ಅಂತ ಹೇಳ್ತಾರೆ. 4 ವರ್ಷ ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ನೀವು ಸುಮ್ಮನೆ ನೀವು ತಲೆ ಕೆಡ್ಸ್ಕೊತಾ ಇದ್ದೀರಾ? ಪ್ರತಿಯೊಂದು ಲೆಕ್ಕ ಕೊಡ್ಬೇಕಲ್ಲ ಅವ್ರಿಗೆ. ಇದ್ರೊಳಗೆ ಕೆಲವು ಡಾಕ್ಯುಮೆಂಟ್ಸ್ಗಳವ್ರೆ, ಅವರು ಶೋ ಮಾಡಿಲ್ಲ, ಮೊನ್ನೆ ಶೋ ಮಾಡೋರೆ, ಇದನ್ನ ಕೆಲವು ಡಾಕ್ಯುಮೆಂಟ್ಸ್ ಶೋ ಮಾಡಿಲ್ಲ ಅವರು. ಸೂರ್ಯ 2021 2022 ಆನೆ ಕರೆಸ್ತಿಲ್ಲ, ಅವಾಗ ಅಂಬಾರಿ ಮಾಡಿದ ಬೆಳ್ಳಿ ರಥದಲ್ಲಿ ಮಾಡಿದೆ. 2023 ಆನೆ ಬಂತು. ತಿರ್ಗಿ 2024 ಡಿ ಕೆ ಶಿವಕುಮಾರ್ ಅವರು ಬಂದು ಆನೆ ಉದ್ಘಾಟನೆ ಮಾಡಿರೋದು. ಅದು ಲೈವ್ ವಿಡಿಯೋ, ಅಂದರೆ ಕಳೆದ ವರ್ಷ ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ. ಸತತ 3 ವರ್ಷ ನಾನು ಆನೆ ಕರೆಸಿದ್ದೀನಿ, 1 ವರ್ಷ ಬೆಳ್ಳಿ ರಥದಲ್ಲಿ ಮಾಡಿದ್ದೀನಿ, 4 ವರ್ಷ ಆಯಿತು. ದೇವಸ್ಥಾನ 2021 ನಾನು ಜೀರ್ಣೋದ್ಧಾರ ಮಾಡಬೇಕು ಅಂತ ಕೇಳ್ಕೊಂಡಾಗ ಆನೆ ಕರೆಸಿತ್ತು. ಇದು 2025. ಇದು 4 ವರ್ಷ ನಾನು ಹೇಳಿದ ಮಾತು, ಅವ್ರು 2 ವರ್ಷ ಅಂತ ಹೇಳೋರೆ, ನಾನು 4 ವರ್ಷ ಅಂತ ಹೇಳ್ತಾ ಇದ್ದೀನಿ. ದೇವಸ್ಥಾನ ಡೆಮಾಲಿಷನ್ ಮಾಡಿ 4 ವರ್ಷ ಆಗಿದೆ. 4 ವರ್ಷದಿಂದ ಕೂಡ ಅವ್ರು ಜೀರ್ಣೋದ್ಧಾರ ಮಾಡಿಲ್ಲ. ಅದಕ್ಕೆ ಸಾಕ್ಷಿ ನಿಮಗೆಲ್ಲ ಕೊಟ್ಟಿದ್ದೀನಿ. 3 ಸಲ ಆನೆ ಕರೆಸಿದ್ದೀನಿ, 1 ಸಲ ಬೆಳ್ಳಿ ರಥ ಮಾಡಿಸಿದ್ದೀನಿ. ನಾನು 2025 ಬೆಳ್ಳಿ ರಥ ಮಾಡಿಸಿದ್ದೀನಿ. 5ನೇ ವರ್ಷ ಬೇಡ, ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಾನು 4 ವರ್ಷ ನನ್ನ ಮಾತು ಸರಿ ಇದೆ ತಪ್ಪಿದೆ ನೀವು ಕೇಳ್ಬೋದು, ಯಾರು ಬೇಕಾದ್ರೆ ಪ್ರಶ್ನೆ ಮಾಡ್ಬೋದು ಬೇಕಾದ್ರೆ ಪತ್ರಿಕಾ ಮಾಧ್ಯಮದವರು.